ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಚ್ಚಿ, ನನಗೆ ಕಷ್ಟ ಬಂದಾಗ ನೀನು ನನ್ನ ಜೊತೇಲಿದೆಯಾ, ಕೈ ಹಿಡಿದು ನಡೆಸಿದೀಯಾ. ನಿನ್ನಷ್ಟು ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ ಕಣೆ. ನನ್ನನ್ನು ದೂರ ಕಳ್ಸೋಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನಾನಿಷ್ಟು ಒತ್ತಾಯ ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತಲ್ವಾ? ಏನು ಕಾರಣ? ಏನು ತೊಂದರೆ ಆಗಿದೆ ಈ ಮನೇಲಿ ನಿನಗೆ? ಹಾಗೇನಾದ್ರು ತೊಂದರೆ ಆಗಿದ್ರೆ ನನಗೆ ಹೇಳು, ನಾನು ಅದನ್ನು ಸರಿ ಮಾಡ್ತೀನಿ. ತೊಂದರೆ ಆಯಿತು ಅಂತ ಹೇಳ್ತಾ ಇಲ್ಲ ಕಣೆ ಹಾಲ್ಕೋವ. ಮಾರಿಗುಡಿಲಿ ರುಕ್ಮಿಣಿನ ನೀನು ನೋಡಿದೀಯ ಅಲ್ವಾ? ಮುನಿಯಪ್ಪ ಕಾಣ್ದೆ ಅವಳು ಎಷ್ಟು ಪರದಾಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವೇನೆ? ಅವ್ರ ಖುಷಿನಲ್ಲಿ ಜೊತೇಲಿದ್ದವಳು ನಾನು. ಈಗ ಅವ್ರಿಗೆ ಕಷ್ಟ ಅಂತ ಬಂದಾಗ ನಾನು ಅವ್ರ ಜೊತೆಗಿಲ್ದೆ ನಿಮ್ಮ ಮನೇಲಿ ಹಾಯಾಗಿ ಉಣ್ಕೊಂಡು ತಿನ್ಕೊಂಡು ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳು? ಮುನಿಯಪ್ಪ ನನ್ನ ಮಗ ಇದ್ದ ಹಾಗೆ ಕಣೆ. ಈ ಪರಿಸ್ಥಿತಿಯಲ್ಲಿ ನಾನಲ್ಲಿ ಹೋಗಲೇಬೇಕು. ಅರ್ಥ ಮಾಡ್ಕೊಳ್ಳೆ. ನೀನು ಈ ರೀತಿ ಎಲ್ಲ ಮಾತಾಡಿ ನನ್ನ ಕಟ್ಟಾಗ್ತಿ ಅಂತ ಗೊತ್ತಿದ್ದಿದ್ರೆ ನಾನು ಕಾರಣನೇ ಕೇಳ್ತಿರ್ಲಿಲ್ಲ. ಅಲ್ಲ ಕಣೆ, ನಾನೀಗ ಏನಾದರೂ ಬೇರೆ ಗ್ರಹಕ್ಕೆ ಹೋಗ್ತಾ ಇದ್ದೀನ? ನಿನಗೆ ನನ್ನನ್ನು ನೋಡಬೇಕು ಅನ್ನಿಸ್ತಾಗಲಿಲ್ಲ, ನೀನು ಬರ್ಬೋದಲ್ವಾ? ನಾನು ಇಲ್ಲಿಗೆ ಬಂದು ಹೋಗ್ಬೋದು. ಎಷ್ಟೋ ವರ್ಷ ಆದಮೇಲೆ ನಾವು ಸ್ನೇಹಿತರು ಸಿಕ್ಕಿದ್ದೀವಿ. ಅಲ್ಲ, ಈಗ ಸಂಬಂಧಿಕರು ಬೇರೆ ಆಗ್ಬಿಟ್ಟಿದ್ದೀವಿ. ಇನ್ನು ನಾವು ದೂರ ಆಗೋ ಮಾತೇ ಇಲ್ಲ. ಮತ್ತ್ಯಾಕೆ ಚಿಂತೆ ಮಾಡ್ತೀಯಾ? ನಾವಿಬ್ರು ದೂರ ಇರೋದು ಎಷ್ಟು ಕಷ್ಟ ಗೊತ್ತಾ? ನಿನ್ನ ಸಲಿಸುವ ರೀತಿ ಮಾತಾಡಬೇಡ. ನನಗೂ ನಿನ್ನನ್ನು ಬಿಟ್ಟಿರೋದು ಅಷ್ಟೇ ಕಷ್ಟ ಆಗುತ್ತೆ ಕಣೆ. ಆದರೆ ನಾನು ಇಲ್ಲೇ ನಿನ್ನ ಜೊತೇಲಿ ಇದ್ಬಿಟ್ರೆ ಅಲ್ಲಿನ ಕಷ್ಟ ತೀರುತ್ತಾ? ನೀನೇ ಹೇಳು. ಹ್ಞೂ ಅಂದೆ. ಒಪ್ಕೊಳ್ಳಿ ಲಚ್ಚಿ, ಹಠ ಮಾಡಬೇಡ ಕಣೆ. ಮುದ್ದು ಹಾಲ್ಕೋಬ ಅಲ್ವಾ, ಕಳಿಸ್ತೀಯಾ? ಹ್ಞೂ ಅನ್ನೆ, ಹ್ಞೂ ಅನ್ನು. ಹ್ಞೂ. ಅಬ್ಬಬ್ಬಬ್ಬಬ್ಬಬ್ಬಾ, ಮುದುಕಿ ಇವತ್ತು ಮನೆ ಕೆಲಸನ ಪಳಪಳ ಅಂತ ಹೊಳೆಯೋಂಗೆ ಮಾಡ್ತಾ ಇದೆ. ಅಲ್ಲ, ಅವಾರ್ಡ್ಗೆ ಇವತ್ತು ತೊಗೊಂಡು ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದ್ಯಾ ಹೆಂಗೆ? ಇರ್ಬೋದು. ಸುಮತಿ, ಒಂದು ನಿಮಿಷ ಬಂದೆ. ಅಯ್ಯೋ, ಈ ಮುದುಕಿ ಕೇಳಿಸ್ಕೊಂಡ್ಬಿಡ್ತಾ ನನ್ನ ಮಾತನ್ನ? ನೆರೆ ಬಂದು ಊರೇ ಕೊಚ್ಕೊಂಡು ಹೋದಾಗ ನೆಲೆ ಕೊಟ್ಟವರೇ ದೇವರು ಅಂತಾರೆ. ನನ್ನ ಮೊಮ್ಮಕ್ಕಳನ್ನ ಇಷ್ಟು ದಿವಸ ಈ ಮನೇಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಈ ಮನೆಯವರೆಲ್ಲ ನಮ್ಮ ಪಾಲಿಗೆ ದೇವರಾಗ್ಬಿಟ್ರಿ. ನಿಮಗೆ ನಾವು ನಮ್ಮ ಜನ್ಮ ಪೂರ್ತಿ ಚಿರಋಣಿಯಾಗಿರ್ತೀವಿ. ನಾವಿನ್ನಿನ ಇಲ್ಲಿಂದ ಹೋಗ್ತೀವಮ್ಮ. ಹೌದಾ? ನಿಜವಾಗ್ಲೂ ಹೋಗ್ತಿದ್ದೀರಾ? ಅಥವಾ ನೀವು ಹೀಗೆಲ್ಲ ಹೇಳಿದಾಗ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನು ಯಾಕೆ ಹಾಗೆ ಮಾಡಲಿ? ನಿಜವಾಗ್ಲೂ ಹೋಗ್ತಾ ಇದ್ದೀವಿ. ಛೇ, ನಿಮಗೆ ನಮ್ಮ ಮನೆ ಋಣ ಇಷ್ಟು ಬೇಗ ಮುಗ್ದು ಹೋಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಆದರೂ ನೀವು ಹೀಗೆ ಸಡನ್ ಆಗಿ ಬಂದು ಹೇಳಿದ್ರೆ ನಾವೇನಂತ ಹೇಳಕ್ಕಾಗತ್ತೆ? ನೀವು ನಮ್ಮ ಮನೆಗೆ ಬಂದು ಒಂದೇ ತಿಂಗಳಾಗಿರ್ಬೋದು, ಆದ್ರೆ ಎಷ್ಟೋ ವರ್ಷಗಳಿಂದ ನಮ್ಮ ಜೊತೆನೇ ಇದ್ದೀರಾ ಅನ್ನೋ ಹಾಗೆ ಸಲಿಗೆ ತಗೊಂಡು ಮನೆ ತುಂಬಾ ಓಡಾಡ್ತಾ ಇದ್ರಲ್ಲ. ಇವಾಗ ನೀವು ಹೊರಟ್ಬಿಟ್ರೆ ನಮ್ಮ ಮನೆಯವರು ಕೆಲಸದವರು ಅಷ್ಟೇ ಈ ಮನೇಲಿ ಉಳ್ಕೊಳ್ಳೋದು. ಹಾಗಂತ ಹೊರಟೋರ್ನ ತಡೆಯಕ್ಕಾಗತ್ತಾ? ಅಥವಾ ಆಗಾಗ ಬರ್ತಾ ಇರಿ ಅಂತ ಹೇಳಕ್ಕಾಗತ್ತಾ? ಹೋಗ್ಬಿಟ್ಟು ಹೊರಡಿ. ಧರ್ಮಛತ್ರ ಥರ ಇರೋ ಈ ಮನೇಲಿ ಒಂದು ಸ್ವಲ್ಪ ದಿನ ಇರೋ ಅದೃಷ್ಟ ನಿಮ್ಗಿತ್ತಲ್ವಾ?
ಹೊರಡಿ. ಸದ್ಯ ತೊಲಗ್ತಲ್ಲ. ಬಂಬಾ, ಥ್ಯಾಂಕ್ ಯು ಸೋ ಮಚ್. ಪ್ರೀತಿನ ಹುಡ್ಕೋಕ್ ಹೋಗಿ ಪ್ರೀತಿ ಮೇಲಿರೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟೆ ನಿಧಿ. ಮೋಸ ಹೋಗ್ಬಿಟ್ಟೆ ನಾನು. ಅದೇ ಕಾರಣಕ್ಕೆ ಮಗುನು ಅಬಾರ್ಟ್ ಮಾಡ್ಸಕ್ಕೆ ಅಂತ ಹೋದೆ. ಆದ್ರೆ ಅದು ನೀವ್ ಬಿಡ್ಲಿಲ್ಲ ಅಲ್ವಾ ಸರ್? ನಿಮಗೆ ಈ ವಿಷಯ ಹೇಗೆ ಗೊತ್ತು? ಕರ್ಣ ಸರ್ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅಕ್ಕ. ಹುಟ್ಟೋ ಮಗುಗಾಗ್ಲಿ ಹೆರೋ ತಾಯಿಗಾಗ್ಲಿ ಒಂಚೂರು ತೊಂದರೆ ಆಗ್ಬಾರ್ದು ಅಂತ ಯೋಚನೆ ಮಾಡೋರು ಅವರು. ಆ ಮಗು ಬರೀ ಉಸಿರಲ್ಲ, ಒಂದು ಹೆಸರು ಕೊಟ್ಟು ತನ್ನ ಮಗು ತರನೇ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕರ್ಣ. ಇರೋ ಸತ್ಯನ ನಿನ್ನಿಂದ ಮುಚ್ಚಿಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಿಧಿ. ಆದ್ರೆ ಏನಂತ ಹೇಳ್ಬೇಕಿತ್ತು? ನಾನೊಬ್ಬ ಮೋಸಗಾರನ ಪ್ರೀತಿಸ್ದೆ ಅಂತ ಹೇಳ, ನಾನು ಮೋಸ ಹೋದೆ ಅಂತ ಹೇಳ, ಎಲ್ಲ ವಿಷಯ ಹೇಳಿ ನಿನ್ ಕಣ್ಣಲ್ಲಿ ಬೆಲೆ ಕಳ್ಕೋಬೇಕಾಗಿತ್ತ ನಾನು? ಅದಕ್ಕೆ ತುಂಬಾ ಗೊಂದಲ ಆಗೋಗಿತ್ತು ನನ್ಗೆ. ನಿನ್ ಹತ್ರ ಏನು ಹೇಳ್ಕೊಳಕ್ ಆಗ್ಲಿಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಎಂಥದೇ ಪರಿಸ್ಥಿತಿ ಬಂದ್ರು ನಿನ್ ಮೇಲಿರೋ ಪ್ರೀತಿ ಆಗ್ಲಿ ನಿನ್ ಮೇಲಿರೋ ಬೆಲೆ ಆಗ್ಲಿ ಯಾವತ್ತಿಗೂ ಕಮ್ಮಿ ಆಗಲ್ಲ. ನೋವಾದ್ರೆ ನಾನು ಯಾವತ್ತಿಗೂ ನಿನ್ ಜೊತೆಗೆ ನಿಲ್ತೀನಿ ಹೊರತು ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಮುಂದೆ ಅದೇನೇ ಆದ್ರೂ ಯಾರೇ ಬಂದ್ರು ನಾನು ಯಾವತ್ತಿಗೂ ನಿನ್ನ ಬಿಟ್ಕೊಡಲ್ಲ ಅಕ್ಕ. ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್. ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ.